ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ಧನ್ಯವಾದಗಳು. ನಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ವಿ. ಇಲ್ಲಿ ಬಂದಾಗ ನಮಗೆ ಕೋಕೋ ಸಂಸ್ಕರಣಾ ಘಟಕ ನಮಗೆ ಕಣ್ಣಿಗೆ ಕಾಣ್ತು. ಅದಲ್ಲದೆ ಇತ್ತೀಚೆಗೆ ರೈತರು ಕೂಡ ಬಹಳ ಈ ಎಣ್ಣೆ ತಾಳೆ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಲ್ಲಿ ಅಂತರ ಬೆಳೆಯಾಗಿ ಜಾಸ್ತಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಅದರಲ್ಲೂ ಕೊಕ್ಕೋ ಬೆಳೆದು ವಿಸ್ತೀರ್ಣ ಕೂಡ ಜಾಸ್ತಿ ಅಂತರ ಬೆಳೆಯಾಗಿ ಜಾಸ್ತಿ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ರೀತಿಯ ಒಂದು ಸಂಸ್ಕರಣಾ ಘಟಕದ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡೋಣ ಮೇಡಮ್. ಯಾವ ರೀತಿ ಕೊಕ್ಕೋದು ಕಟಾವ್ ಯಾವ ರೀತಿ ಮಾಡಬೇಕು, ಅದರ ಸಂಸ್ಕರಣೆ ಹೇಗೆ, ಅದರ ಉತ್ಪನ್ನಗಳು ಯಾವ್ಯಾವು, ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ವೈಜ್ಞಾನಿಕ ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡೋಣ ಮೇಡಮ್. ಮೇಡಮ್, ಈ ರೀತಿಯ ಒಂದು ಸಂಸ್ಕರಣಾ ಘಟಕ ಮಾಡೋ ಉದ್ದೇಶ ಏನಾಗಿತ್ತು? ಇದು ಯಾವಾಗ ಸ್ಥಾಪನೆ ಆಯಿತು? ಹೇಗೆ ಇಲ್ಲಿ ಬಂದಿದ್ದು? ಮೊದಲಿಗೆ ರೈತ ಬಂದವರಿಗೆಲ್ಲ ನಮಸ್ಕಾರ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಅಂತ ಹೇಳಿ ಅಂಗಸಂಸ್ಥೆ ಇದೆ. ಈ ಅಂಗಸಂಸ್ಥೆಯಲ್ಲಿ ನಮಗೆ DCCD ಕೊಚ್ಚಿನ್ ಅವರಿಂದ, ಅಂದ್ರೆ ಗೇರು ಹಾಗೂ ಕೋಕೋ ಬೆಳೆಯ ಅಭಿವೃದ್ಧಿ ಪ್ರಾಧಿಕಾರ ಕೊಚ್ಚಿನ್ ಕೇರಳದವರಿಂದ ಆರ್ಥಿಕ ಸಹಾಯಧನ ದೊರೆತು 7.5 ಲಕ್ಷಗಳ ಒಂದು ಪ್ರಾಜೆಕ್ಟ್. ಅದರಲ್ಲಿ ಕಿರು ಕೋಕೋ ಸಂಸ್ಕರಣಾ ಘಟಕವನ್ನ ನಾವು ಇದೇ ವರ್ಷ 2024ರಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಮೇಡಮ್ ಸ್ಥಾಪನೆ ಮಾಡೋದು? ಇದ್ರ ಮುಖ್ಯ ಉದ್ದೇಶ ಅಂತಂದ್ರೆ, ಈಗ ರೈತರಲ್ಲಿ ನಮ್ಮ ಕರ್ನಾಟಕ ಅಥವಾ ಆಂಧ್ರ, ತಮಿಳ್ನಾಡಲ್ಲಿ ನಾವು ನೋಡ್ಬೇಕಂತಂದ್ರೆ ಕೊಕೋವನ್ನ ಒಂದು ಏಕ ಬೆಳೆ ಪದ್ಧತಿಯಾಗಿ ಬೆಳೀತಾ ಇಲ್ಲ. ಅದಲ್ಲದೆ ಅದ್ರ ಬದಲಿಗೆ ಅಡಿಕೆ ಹಾಗೂ ತೆಂಗಿನಲ್ಲಿ ಅಂತರ್ ಬೆಳೆಯಾಗಿ ಹೆಚ್ಚಿಗೆ ಬೆಳೀತಾರೆ. ಅದು ಏನಾಗುತ್ತೆ, ಎಲ್ಲೋ 1-2 ಮರಗಳು ಅಥವಾ 4-5-10 ಮರಗಳಿರುತ್ತೆ. ಅದನ್ನ ಬಳಸ್ಕೊಂಡು ಅವರು ಮನೆ ಪರ್ಪಸ್ಗೆ ಗೃಹ ಮಟ್ಟದಲ್ಲೇ ಅವರು ಬಳಸ್ಕೊಂತಾರೆ. ಆದ್ರೆ ಅವರು ಒಂದು ಸೊಸೈಟಿಗಳಿಗೆ, ಕ್ಯಾಂಪೋ ಸೊಸೈಟಿ ಆಗಿರ್ಬೋದು, ಅವ್ರಿಗೆ ಕೆಲವರು ರೈತರೆಲ್ಲ ಒಟ್ಟು ಮಾಡ್ಕೊಂಡು ಒಣಗಿಸಿ ಅದನ್ನ ಫರ್ಮೆಂಟೇಶನ್ ಮಾಡಿ ಒಣಗಿಸಿ ಅದನ್ನ ಸೇಲ್ ಮಾಡ್ತಾರೆ. ಆ ಸೇಲ್ ಮಾಡ್ಬೇಕಾದ್ರೆ ಹಣ್ಣುಗಳು ಏನಾಗುತ್ತೆ, ನಮ್ಗೆ ಕೊಯ್ಲಿಗೆ ಬಂದ ನಂತರ ಕೊಯ್ಲೋತ್ತರ ಪ್ರಾಕ್ಟೀಸಸ್ ಅನ್ನ ಮಾಡ್ತೀವಿ. ಆ ಕೊಯ್ಲೋತ್ತರ ಪದ್ಧತಿಗಳು ಚಾಕ್ಲೇಟ್ ಮೇಕಿಂಗ್ ಅಥವಾ ಕೋಕೋ ಸಂಸ್ಕರಣೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿರುತ್ತೆ. ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ರೈತರಲ್ಲಿ ಬಹಳನೇ ಅರಿವು ಕಡಿಮೆ ಇರುತ್ತೆ. ಅವ್ರಿಗೆ ರೈತರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಅಥವಾ ನಮ್ಮ ಇತ್ತೀಚಿನ ದಿನಗಳಲ್ಲಿ ಕೃಷಿ ಒಂದೇ ಅಲ್ಲ, ಕೃಷಿಯೇತರ ಚಟುವಟಿಕೆಗಳಲ್ಲೂ ಸಹ ರೈತರು ತೊಡಗಿದಾಗ ಅವರ ಆರ್ಥಿಕ ಪರಿಸ್ಥಿತಿಗಳು ಸಹ ಉತ್ತಮಗೊಳ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸ್ವಸಹಾಯ ಉದ್ಯೋಗವನ್ನ ಅವರಿಗೆ ಕಲ್ಪಿಸ್ಕೊಡೋದು ಒಂದು ಉದ್ದೇಶದಿಂದ ಈ ಘಟಕವನ್ನ ಸ್ಥಾಪನೆ ಮಾಡಿದ್ದೀವಿ. ಓಕೆ ಮೇಡಮ್. ಮೇಡಮ್, ಈಗ ಇಲ್ಲಿ ಎಲ್ಲಾ ರೀತಿ ಯಂತ್ರೋಪಕರಣಗಳಿದಾವ? ಈ ಕೊಕ್ಕೋ ಫರ್ಮೆಂಟೇಶನ್ ಆಗ್ಲಿ ಅಥವಾ ಚಾಕ್ಲೇಟ್ ಮಾಡೋದು ಏನು ವಿಧಾನ ಇದೆಯಲ್ಲ, ಅದ್ರ ರಿಲೇಟೆಡ್ ಯಂತ್ರೋಪಕರಣಗಳಿದಾವ ಅಲ್ಲಿ? ಹೇಗೆ ಇಲ್ಲಿ ಫರ್ಮೆಂಟೇಶನ್, ಡ್ರೈಯರ್ ಅದೆಲ್ಲನೂ ನಾವು ರೈತರ ತಾಕುಗಳಲ್ಲೇನೆ ಮಾಡಿಸ್ಬೇಕಾಗತ್ತೆ. ಬೀನ್ಸ್ ಗಳನ್ನ ಕೊಯ್ಲು ಮಾಡಿದ ನಂತರ ಹುಳಿ ಬರ್ಸೋದಾಗಿರ್ಬೋದು ಅಥವಾ ಫರ್ಮೆಂಟೇಶನ್ ಆಗಿರ್ಬೋದು ಅಥವಾ ಒಣಗಿಸೋದು ಅವರೇ ಮಾಡಿ ನಮ್ಗೆ ಒಣಗಿದಂತಹ ಬೀನ್ಸ್ ಅನ್ನ ನಮ್ಗೆ ತಂದು ಕೊಟ್ಟ ನಂತರ ರೋಸ್ಟಿಂಗ್ ಮಾಡೋದಾಗಿರ್ಬೋದು ಅಥವಾ ಅದನ್ನ ಕೇರೋದಾಗಿರ್ಬೋದು, ಅಲ್ಲಿಂದ ನಮ್ಗೆ ಚಾಕ್ಲೇಟ್ ಮಾಡೋದಕ್ಕೆ ಕೊನೆ ಹಂತದವರೆಗೂ ಸಹ ನಮ್ಮಲ್ಲಿ ಯಂತ್ರೋಪಕರಣಗಳಿದಾವೆ. ಹಾಗಾದ್ರೆ ಈಗ ಯಾವುದೇ ಒಂದು ಸಂಘ ಸಂಸ್ಥೆ ಮಾಡಿ, ಈಗ ಕೆಲವೊಂದ್ ಕಡೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಮೇಡಮ್, ಈಗ ಡೈರೆಕ್ಟ್ ಆಗಿ ಕೊಕ್ಕೋ ಹಾರ್ವೆಸ್ಟ್ ಮಾಡಿ ಪಾಡ್ನೆಲ್ಲ ಹೊಡೆದು ಬೀಜನ ಡ್ರೈ ಮಾಡಿ ಕ್ಯಾಂಪ್ಕೋ ಆಗ್ಲಿ ಕ್ಯಾಡ್ಬರಿ ಆಗ್ಲಿ ಯಾವುದೇ ಒಂದು ಸಂಸ್ಥೆಗಳಿಗೆ ಕಳಿಸ್ತಾರೆ. ಅದ್ರ ಬದಲು ನಾನೇ ಈ ರೀತಿಯ ಒಂದು KVK ಅಲ್ಲಿರುವಂತಹ ಒಂದು ಸಂಸ್ಕರಣಾ ಘಟಕಕ್ಕೆ ಹೋಗಿ ಅಲ್ಲಿ ಚಾಕ್ಲೇಟ್ ಮಾಡಿ ನಾವೇ ಒಂದು ಚಾಕ್ಲೇಟ್ ನ ಮಾರಾಟ ಮಾಡಬಹುದು. ಅದಕ್ಕೇನಾದ್ರೂ ಆಪರ್ಚುನಿಟಿ ಇದೆಯಾ ಇಲ್ಲಿ? ಹೌದು, ಇದರ ಮೂಲ ಉದ್ದೇಶವೇ ಸ್ವಸಹಾಯ ಸಂಘಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತು ಅಥವಾ ಅವರು ತಮ್ಮ ಕಾಲ ಮೇಲೆ ತಾವು ನಿಂತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಅಥವಾ ಸೆಕೆಂಡರಿ ಅಗ್ರಿಕಲ್ಚರ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳನೇ ಪ್ರಾಮುಖ್ಯತೆ ಬಂದಿರೋದ್ರಿಂದ ಯುವಕರು ಕೃಷಿಯನ್ನ ಬಿಟ್ಟು ಬೇರೆ ಸಿಟಿಗಳಿಗೆಲ್ಲ ಹೋಗಿ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಈ ಕೋವಿಡ್ ಸಮಯದಲ್ಲಿ ಅವ್ರಿಗೆ ಸ್ವ ಉದ್ಯೋಗಗಳ ಮೇಲೆ ಬಹಳಷ್ಟು ಒಲವು ಮೂಡಿ ಎಷ್ಟೊಂದ್ ಜನ ವರ್ಕ್ ಫ್ರಮ್ ಹೋಮ್ ಅನ್ನೋ ಆಪ್ಷನ್ ತಗೊಂಡು ಅವ್ರ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರು ತಮ್ಮ ಊರುಗಳಲ್ಲಿ ಅಥವಾ ಎಲ್ಲೆಲ್ಲಿ ಸಾಧ್ಯ ಇದೆಯೋ, ಬೆಳೆ ಬೆಳೆದಿಲ್ಲ ಅಂದ್ರೂ ಸಹ ನಾವೇನೋ ಒಂದು ಹೊಸದಾಗಿ ಕೃಷಿ ಉದ್ಯಮಿಗಳಾಗಬೇಕು ಅಂತ ಆಸೆ ಪಡೋರಿಗೆ ಇದು ಒಂದು ಇನ್ಕ್ಯುಬೇಷನ್ ಸೆಂಟರ್ ಫೆಸಿಲಿಟಿನೂ ಸಹ, ಅದೊಂದು ವ್ಯವಸ್ಥೆನೂ ಸಹ ಕಲ್ಪಿಸ್ಕೊಡುತ್ತೆ. ಅವ್ರು ಬಂದು ಇಲ್ಲಿ ನಮ್ಮಲ್ಲಿ ಬಳಸ್ಕೊಂಡು ಈ ಯೂನಿಟ್ ಅನ್ನ ಬಳಸ್ಕೊಂಡು ಅವ್ರದೇ ಬ್ರ್ಯಾಂಡ್ ಅಲ್ಲಿ ಅವರು ಪದಾರ್ಥಗಳನ್ನ ಮಾರಾಟ ಮಾಡಬಹುದು. ಆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರೆ. ಮೇಡಮ್, ಈ ಯಂತ್ರೋಪಕರಣಗಳು ರೈತರೇ ಖರೀದಿ ಮಾಡ್ಬೇಕಂದ್ರೆ ಅದಕ್ಕೆ ಏನಾದ್ರು ಸಬ್ಸಿಡಿ ಇದೆಯಾ ಅಥವಾ ಅದಕ್ಕೂ ಆಪರ್ಚುನಿಟಿ ಇದೆಯಾ, ಅವಕಾಶಗಳಿದಾವೆ?
ಇಲ್ಲ, ಇಲ್ಲಿ ರೈತರೇ ಖರೀದಿ ಮಾಡೋದಕ್ಕೆ ಈ ಯಂತ್ರೋಪಕರಣಗಳಲ್ಲಿ PMFMA ನಲ್ಲಿ ಅವರ ಒಂದು ಫರ್ಮ್ ನ ಸ್ಟಾರ್ಟ್ ಮಾಡ್ಬೇಕಾ, ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಲಿಕ್ಕೆ PMFMA ನಲ್ಲಿ ಅಥವಾ ನಬಾರ್ಡ್ ಅಲ್ಲಿ ಆಗಿರ್ಬೋದು ಅಥವಾ ವಾಣಿಜ್ಯ ಹಾಗೂ ಕೈಗಾರಿಕೋದ್ಯಮ ಇಲಾಖೆಯವರಿಂದ ಸಹ ಸಹಾಯಧನ ದೊರೆಯುತ್ತದೆ. ಮತ್ತೆ ಪ್ರತ್ಯೇಕವಾಗಿ ಕೋಕೋ ಸಂಸ್ಕರಣಾ ಘಟಕಕ್ಕೆ ಅಂತ ಏನು ಇರೋದಿಲ್ಲ. ಯಾವುದೆಲ್ಲ ನವೀನವಾಗಿದೆಯೋ, ಹೊಸದಾಗಿ ಯುನಿಕ್ ಆಗಿದೆಯೋ ಅದಕ್ಕೆ ಮೊದಲು ಪ್ರಾವಿಷನ್ ಅನ್ನ ಕೊಡ್ತಾರೆ. ಈ ಕೋಕೋ ಬೆಳೆಯನ್ನ ಉತ್ತೇಜನ ಮಾಡೋದಕ್ಕೆ ಆಸ್ ಎ ಫಸ್ಟ್ ಪ್ರಯಾರಿಟಿ ಅವರಿಗೆ ರೈತರಿಗೆ ಕೊಡ್ತಾರೆ ಸಹಾಯಧನ ಅನ್ನೋದು ನನ್ನ ಅಭಿಪ್ರಾಯ. ಮೇಡಮ್, ಈಗ ಕಟಾವಿಗೆ ಬರೋದಾದ್ರೆ ಮೇಡಮ್, ಈಗ ಹಾರ್ವೆಸ್ಟಿಂಗು ಯಾವ ಸ್ಟೇಜ್ ಅಲ್ಲಿ ಕಟಾವ್ ಮಾಡ್ಬೇಕು ಮೇಡಮ್ ಕೋಕೋನ? ಅಲ್ಲ, ಕೋಕೋವನ್ನ ನಮಗೆ ಒಂದು ವರ್ಷದಲ್ಲಿ 2 ಸೀಸನ್ ನಮಗೆ ಕೋಕೋ ಹಣ್ಣು ಕೊಯ್ಲಿಗೆ ಬರ್ತವೆ. ನಮಗೆ ಹಸಿರು ಕಾಯಿಗಳು ಏನಿರುತ್ತೆ ಅದು ಮಾಗಿದ ನಂತರ ಹಳದಿಯಾಗಿ ಅಥವಾ ಹಳದಿ ಮಿಶ್ರಿತ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದು ನಮ್ಗೆ ಇಂಡಿಕೇಶನ್, ಅದು ಕೊಯ್ಲು ಮಾಡೋದಕ್ಕೆ ತಯಾರಾಗಿದೆ ಅಂತ ಹೇಳ್ಬಿಟ್ಟು ಆ ಕಾಯಿಗಳು ರೆಡಿ ಆಗಿದ್ದಾವೆ ಅಂತ ಹೇಳಿ ಅದನ್ನ ಕಟಾವ್ ಮಾಡಿದ ನಂತರ ನಾವು ರೈತರ ಜಮೀನ್ಗಳಲ್ಲೇ ಒಂದು ಮಡಿ ಮಾಡಿ ಅವ್ರು ಏರಿಸಿ ಒಂದು ಗುಡ್ಡೆ ಆಕಾರದಲ್ಲಿ ಇಟ್ಟಿರ್ತಾರೆ. ಯಾಕಂತಂದ್ರೆ ಆ ತರ ಮಾಡುವಾಗ ಆ ಪದ್ಧತಿಯನ್ನ ನಾವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಅದ್ರ ಒಳಗಡೆ ಲೋಳೆ ಇರುತ್ತೆ, ಆ ತೊಗಟೆ ಜೊತೆ ಅಂಟ್ಕೊಂಡಿರೋದು ಏನಾಗುತ್ತೆ, ಸ್ವಲ್ಪ ಲೋಳೆ ತೊಗಟೆಯಿಂದ ಸ್ವಲ್ಪ ಬೇರ್ಪಟ್ಟು ಸ್ವಲ್ಪ ನಾವು ಕಾಯಿಗಳನ್ನ ಅಥವಾ ಮಾಗಿರೋ ಹಣ್ಣುಗಳನ್ನ ಹಿಡ್ಕೊಂಡು ಶಬ್ದ ಮಾಡಿ ನೋಡಿದಾಗ ಕಿವಿ ಹತ್ರ ಗಲ್ಲಗಲ ಅಂತ ಶಬ್ದ ಮಾಡುತ್ತೆ. ಅದು ನಾವು ತೊಗಟೆಯಿಂದ ಆ ಬೀಜಗಳು ಬೇರ್ಪಟ್ಟಿದೆ ಅಂತ ಹೇಳಿ ಅದು ಚಿಹ್ನೆಯನ್ನ ಸೂಚಿಸುತ್ತೆ. ಅವಾಗ ಅದು ಡ್ರೈಯಿಂಗ್ ಅಥವಾ ಫರ್ಮೆಂಟೇಶನ್ಗೆ ರೆಡಿ ಆಗಿದೆ ಅಂತ ಹೇಳಿ. ಅದರಿಂದ ನಾವೇನ್ ಮಾಡ್ಬೇಕು, ತದನಂತರ ನಾವು ಕೋಕೋ ಅಥವಾ ಹಣ್ಣನ್ನ ಸ್ವಲ್ಪ ಸುತ್ತಿಗೆಯಿಂದ ಹೊಡೆದಾದ್ರೂ ಆಗಿರ್ಬೋದು ಅಥವಾ ಜಜ್ಜಿ ಅದ್ರ ಒಳಗಡೆಯಿಂದ ಬೀಜಗಳನ್ನ ಬಿಡಿಸ್ಬೇಕು. ಆ ಒಳಗಡೆಯಿಂದ ಲೋಳೆ ಏನಿರುತ್ತೆ ಆ ಲೋಳೆಯನ್ನ ಲೋಳೆ ಸಮೇತ ಇರುತ್ತೆ ಬೀಜಗಳು. ಯಾವಾಗ್ಲೂ ನಾವು ಚಾಕ್ಲೇಟ್ ಅಂತಂದ್ರೆ ಕಾಫಿ ಕಲರ್ ಇರುತ್ತೆ, ಆದ್ರೆ ಲೋಳೆ ಏನಾಗಿರುತ್ತೆ ಬಿಳಿ ಬಣ್ಣದ್ದಾಗಿರುತ್ತೆ. ಆ ಲೋಳೆನ ಹೋಗ್ಸೋ ತನಕನು ನಮಗೆ ಆ ಚಾಕ್ಲೇಟ್ಗೆ ಯುನೀಕ್ ಏನು ಸುವಾಸನೆ ಅಥವಾ ಆ ಒಂದು ಯುನೀಕ್ ಒಂದು ಅದಕ್ಕೆ ಪ್ರತ್ಯೇಕವಾದ ಬಣ್ಣ, ಗಾಢವಾದ ಕಾಫಿ ಬಣ್ಣ ಬರುತ್ತೆ. ಬಣ್ಣ ಅಥವಾ ರುಚಿ ನಾವು ಆ ಲೋಳೆ ಹೋಗಿಸಿ ನಾವು ಯಾವ ರೀತಿಯಾದ ಅದನ್ನ ಒಣಗಿಸ್ತೀವಿ ಅಥವಾ ನಿರ್ಜಲೀಕರಿಸ್ತೀವಿ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರ್ತದೆ. ಮೇಡಮ್, ಈಗ ಕೆಲವೊಂದು ನಾವು ನೋಡಿದ್ವಿ ಹಾರ್ವೆಸ್ಟ್ ಆದ್ಮೇಲೆ ಕೆಲವೊಬ್ರು ಈ ಬಾಸ್ಕೆಟ್ ಅಲ್ಲಿ ಅದನ್ನ ಫರ್ಮೆಂಟ್ ಮಾಡ್ತಾರೆ, ಅಂದ್ರೆ ಹುಳಿ ಬರಿಸುವಿಕೆ ಮಾಡ್ತಾರೆ, ಇಲ್ಲ ಅಂತಂದ್ರೆ ತಟ್ಟಲ್ಲೇ ಹಾಕ್ತಾರೆ, ಇಲ್ಲ ಅವ್ರದ್ದು ಏನೋ ಒಂದು ಮೆಥಡ್ ಅಲ್ಲಿ ಮಾಡ್ತಾರೆ. ಅಲ್ಲಿ ನಮ್ಗೆ ಗುಣಮಟ್ಟ ಏನಾದ್ರು ವೇರಿಯೇಷನ್ ಆಗುತ್ತಾ? ಇದೇ ಪದ್ಧತಿಯಲ್ಲಿ ಮಾಡಿದ್ರೆ ಉತ್ತಮ ಅಂತ ಏನಾದ್ರು ಇದೆಯಾ? ಅಲ್ಲಿ ಹಲವಾರು ಕೊಲ್ಲೋ ತರ ಒಂದು ಪದ್ಧತಿಗಳಿರುತ್ತೆ. ಇದು ಬುಟ್ಟಿ ಬಾಸ್ಕೆಟ್ ಮೆಥಡ್ ಅಂತ ಹೇಳ್ತೀವಿ, ಅಥವಾ ಹೀಪ್ ಮೆಥಡ್ ಅಂತ ಹೇಳ್ತೀವಿ, ಅಥವಾ ಟ್ರೇ ಮೆಥಡ್ ಅಂತ ಹೇಳ್ತೀವಿ. ಈ ಎಲ್ಲಾ ಮೆಥಡ್ಗಳಿಗಿಂತನೂ ಸಹ ನಮ್ಗೆ ಟ್ರೇ ಮೆಥಡ್ ಅನರೋಬಿಕ್ ಮತ್ತೆ ಏರೋಬಿಕ್ ಕಂಡೀಷನ್, ಒಂದು ಗಾಳಿಯ ಸಂಪರ್ಕಕ್ಕೆ ಬರ್ದೆ ಮತ್ತು ಗಾಳಿಯ ಸಂಪರ್ಕಕ್ಕೆ ಬರುವಂತಹ ವ್ಯವಸ್ಥೆ ಇರೋದ್ರಿಂದ ಟ್ರೇ ಮೆಥಡ್ ಸ್ವಲ್ಪ ವೈಜ್ಞಾನಿಕವಾಗಿ ಬಹಳ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಬಹಳನೇ ಪ್ರಮುಖ ಪಾತ್ರವನ್ನೇ ವಹಿಸುತ್ತೆ. ಸೊ ಟ್ರೇ ಮೆಥಡ್ ಅಲ್ಲಿ ಮಾಡಿದ್ರೆ ನಮಗೆ ಬೀನ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ. ಇದೆಲ್ಲ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಈ ಟ್ರೇ ಮೆಥಡ್ಗಳಲ್ಲಿ ನಾವು ಹಾರ್ವೆಸ್ಟ್ ಮಾಡಿದಂತಹ ಅಥವಾ ಕೊಯ್ಲು ಮಾಡಿದಂತಹ ಆ ಲೋಳೆಯುಕ್ತ ಬಿಳಿ ಬೀಜಗಳನ್ನು ತಗೊಂಡು ನಾವು ಟ್ರೇಗಳಿಗೆ ಹಾಕಿ ನಾವು ಬಾಳೆ ಎಲೆ ಅಥವಾ ಅದನ್ನ ಗೋಣಿ ಚೀಲಗಳಿಂದ ಮುಚ್ಚಿದಾಗ ಏನಾಗುತ್ತೆ, ಗಾಳಿಯ ಸಂಪರ್ಕಕ್ಕೆ ಬರ್ದೆ ಅದನ್ನ ಹುಳಿ ಬರ್ಸೋದು ಅಥವಾ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. 3 ದಿನಗಳ ಕಾಲ ಬಿಟ್ಟ ನಂತರ ಅಲ್ಲಿ ಅದ್ ಒಳಗಡೆನೆ ಆ ಟ್ರೇ ಒಳಗಡೆ ತುಂಬಾ ಹೀಟ್ ಜನರೇಟ್ ಆಗುತ್ತೆ. ಬಹಳಷ್ಟು ಬೆಚ್ಚನೆಯ ವಾತಾವರಣ ಇರುತ್ತೆ. ಬಹಳ ಹೀಟ್ ಜನರೇಟ್ ಆಗಿ ಏನಾಗುತ್ತೆ, ಅದು ಲೋಳೆ ಅಂಶ ಟ್ರೇಗಳಿಂದ ಏನಾಗುತ್ತೆ ಕೆಳಗಡೆ ಒಂದು ನಾವು ಎಕ್ಸ್ಟ್ರಾ ತಟ್ಟೆನೋ ಅಥವಾ ಟ್ರೇಗಳು ಕೆಳಗಡೆ ಬಾಟಮ್ ಅಲ್ಲಿ ನಾವೇನಾದ್ರು ಅಥವಾ ಏನಾದ್ರು ಮೇಲ್ಗಡೆ ಇಟ್ಟಿರ್ತಾರೆ ಮೇಡಮ್, ಅದು ಕೆಳಗಡೆ ಬರುತ್ತಾ? ಕೆಳಗಡೆ ಬರುತ್ತೆ. ಈಗ ನಾವು ಟ್ರೇಗಳಲ್ಲಿ ಬಾಕ್ಸ್ಗಳಲ್ಲಿ ಮೇಲ್ಗಡೆ ಏನಾದ್ರು ಭಾರ ಇಟ್ರೆ ಆ ಲೋಳೆ ಎಲ್ಲ ಸುರಿದೇನಾಗುತ್ತೆ ತಳಭಾಗದಲ್ಲಿ ಆ ಟ್ರೇ ಕೆಳಗಡೆ ಒಂದು ಸಪರೇಟ್ ಟ್ರೇ ಅಥವಾ ತಟ್ಟೆಯನ್ನ ಇಟ್ಟಿರ್ತಾರೆ. ಆ ಸುರಿದಂತಹ ಲೋಳೆನೆಲ್ಲ ನಾವು ಹೊರಗೆ ಚೆಲ್ಲಬಹುದು. ಅದರಿಂದ ಏನಾಗುತ್ತೆ, ಅದು ಲೋಳೆ ಅಂಶ ಹೋಗಿ ಬೀಜಗಳು ಸಹ ಕಂದು ಬಣ್ಣಕ್ಕೆ ಬರ್ತವೆ, ಕಾಫಿ ಬಣ್ಣ ಅಥವಾ ಕಂದು ಬಣ್ಣಕ್ಕೆ ಬಂದಿರುತ್ತೆ. ಅದಾದ ನಂತರ ಇನ್ನೂ 2 ದಿನ ನಾವು ಟ್ರೇ ಮೆಥಡ್ ಅಲ್ಲಿ ಇಟ್ಟಾದ ನಂತರ 3 ದಿನಗಳ ಕಾಲ ಅನರೋಬಿಕ್ ಕಂಡೀಷನ್ ಇಟ್ಟು ಆಮೇಲೆ ಏರೋಬಿಕ್ ಕಂಡೀಷನ್ ಓಪನ್ ಮಾಡಿ ಆ ಬಾಳೆ ತೆಗೆದು ಗಾಳಿ ಯುಕ್ತ ಇರುತ್ತೆ, ಗಾಳಿ ಮುಕ್ತ ಅಂದ್ರೆ ಗಾಳಿ ಇರೋದಿಲ್ಲ 3 ದಿನಗಳ ಕಾಲ. ಆಮೇಲೆ ಗಾಳಿಗೆ ಎಕ್ಸ್ಪೋಸ್ ಮಾಡ್ತೀರಾ? ಗಾಳಿಗೆ ಎಕ್ಸ್ಪೋಸ್ ಮಾಡೋದು ಅಂತಂದ್ರೆ ಪೂರ್ತಿಯಾಗಿ ಹರಡೋದೇನಿಲ್ಲ. ಅದೇ ಟ್ರೇ ಒಳಗಡೆ ನಾವು ಬಾಳೆ ಎಲೆ ಅಥವಾ
ಅಥವಾ ಒಂದು ಚೀಲವನ್ನ ಮುಚ್ಚಿರ್ತೀವಲ್ಲ ಅದನ್ನ ತೆಗೆದು ಬೇಕಾದ್ರೆ ಹಾಗೇನೆ ಬಿಡಬಹುದು. ಹಾಗೆ ಬಿಟ್ಟಾಗ ಏನಾಗತ್ತೆ, ಎಕ್ಸಸ್ ಹೀಟ್ ಎಲ್ಲ ಏನಿರುತ್ತೆ ಅದು ಜನರೇಟ್ ಆಗಿರೋದು ಅದು ಕಡಿಮೆ ಆಗ್ತಾ ಬರ್ತಿರುತ್ತೆ. ಅದಾದ್ಮೇಲೆ ಎಲ್ಲಿವರೆಗೂ ಮೇಡಮ್ ಆ ರೀತಿ ಮಾಡೋದು? ಕಲರ್ ಚೇಂಜ್ ಆಗತ್ತಾ? ಕಲರ್ ಚೇಂಜ್ ಆಗುತ್ತೆ. ಒಂದು ಅದ್ ನಮ್ಗೆ ಲೋಳೆ, ನಮ್ಗೆ ಒಂದು ಬೀಜಗಳನ್ನ ಮುಟ್ಟಿದಾಗ ಸ್ಲೈಮಿ ಅದು ಲೋಳೆ ಅಂಟಬಾರ್ದು ಕೈಗೆ, ಅದೆಲ್ಲನೂ ಬೇರ್ಪಟ್ಟಿರುತ್ತೆ. ಆ ಬೇರ್ಪಟ್ಟಿರೋದೇ ಒಂದು ಚಿಹ್ನೆ ಏನಂದ್ರೆ ಅದು ಒಣಗ್ಸೋದಕ್ಕೆ ರೆಡಿ ಆಗಿದೆ ಬೀನ್ಸ್ ಗಳು ಅಂತ ಹೇಳ್ಬಿಟ್ಟು ಅದೊಂದು ಸೂಚಿಸುತ್ತೆ. ಅದ್ ನಂತರ ನಾವು ಒಂದು ನೆರಳಿನಲ್ಲಿ ಅಥವಾ ಬಿಸಿಲಿನಲ್ಲೇನೆ 5 ರಿಂದ 6 ದಿನಗಳ ಕಾಲ ಮತ್ತೊಮ್ಮೆ ಒಣಗಿಸ್ಬೇಕು ಬೀಜಗಳನ್ನ. ನಮ್ಗೆ ಶುದ್ಧವಾದಂತಹ ಜಾಗ, ಸ್ವಚ್ಛವಾದಂತಹ ಜಾಗಗಳನ್ನ ಪ್ರತ್ಯೇಕವಾಗಿ ಸೆಲೆಕ್ಟ್ ಮಾಡ್ಕೊಂಡು, ಯಾಕಂತಂದ್ರೆ ನಮ್ಗೆ ಕೋಕೋ ಬಹಳನೇ ಸೆನ್ಸಿಟಿವ್, ಸೂಕ್ಷ್ಮವಾದ ಬೆಳೆ. ನಾವ್ ಯಾವ ಬೆಳೆ ಜೊತೆಗೆ ಅಂತರ್ ಬೆಳೆ ಜೊತೆಗೆ ನಾವು ಕೋಕೋವನ್ನ ಬೆಳೆದಿರ್ತೀವಿ ಅದು ಅದೇ ಸುವಾಸನೆಯನ್ನ ತಗೊಂಡ್ಬಿಟ್ಟಿರುತ್ತೆ. ಸೊ ಇದು ಆ ಫ್ಲೇವರ್ ನ ಅಬ್ಸಾರ್ಬ್ ಮಾಡ್ತಿರುತ್ತೆ. ಹಾಗಾಗಿ ನಮ್ಮ ಸುತ್ತಮುತ್ತ ಗಾಢವಾದ ಬಣ್ಣ ಆಗಿರ್ಬೋದು, ಅದು ಕಂಟಾಮಿನೇಟ್ ಆಗ್ತಿದ್ದಂಗೆ, ಧೂಳು ಕೂರ್ತಿದ್ದಂಗೆ ನೀಟಾಗಿ ಸ್ವಚ್ಛವಾಗಿರೋ ಜಾಗದಲ್ಲಿ ಒಂದು ಟಾರ್ಪಲ್ ಗಳನ್ನ ಹರಡಿ ಅದ್ರ ಮೇಲ್ಗಡೆ ನಾವು ಈ ಬೀನ್ಸ್ ಗಳನ್ನ, ಏನು ಹುಳಿ ಬರ್ಸಿರೋ ಬೀನ್ಸ್ ಗಳನ್ನ ಹರಡಿದಾಗ ಅದು ಚೆನ್ನಾಗಿ 5 ರಿಂದ 6 ದಿನಗಳ ಕಾಲ, ಗರಿಷ್ಠ ಅಂತಂದ್ರೆ 7 ದಿನಗಳ ಕಾಲ ನಾವು ಒಣಗಿಸಿದಾಗ ಏನಾಗುತ್ತೆ, ಚೆನ್ನಾಗಿ ಒಣಗುತ್ತೆ. ಇದು ತೇವಾಂಶ ಎಲ್ಲಾನು ಕಡಿಮೆ ಆಗುತ್ತೆ. ಮೇಡಮ್ ಇದು ಈಗ ಬಯಲ್ಸೀಮೆಲಾದ್ರೆ ಬಿಸಿಲಿರುತ್ತೆ, ಈ ಮಲೆನಾಡು ಭಾಗದಲ್ಲಿ ಆ ಭಾಗದಲ್ಲಿ ಯಾವ ರೀತಿ ಅದಕ್ಕೇನಾದ್ರೂ ಆಲ್ಟರ್ನೇಟಿವ್ ಇದೆಯಾ? ಹೆಚ್ಚು ಮಳೆ ಇರೋ ಜಾಗದಲ್ಲಿ ಅಥವಾ ಸೂರ್ಯನ ಬಿಸಿಲು ಕಡಿಮೆ ಇರೋ ಜಾಗಗಳಲ್ಲಿ ನಾವು ನಿರ್ಜಲೀಕರಣದ ವ್ಯವಸ್ಥೆ ಮಾಡಬಹುದು. ಟ್ರೇ ಡ್ರೈಯರ್ಸ್ ಗಳನ್ನ ಅಥವಾ ಬ್ಲೋ ಡ್ರೈಯರ್ಸ್ ಗಳನ್ನ ನಾವು ಬಳಸಿ ನಾವು ಡ್ರೈ ಮಾಡಬಹುದು. ಅದು ಮತ್ತೆ ಬೇಗನೂ ಆಗುತ್ತೆ, ಮತ್ತೆ ಶುಚಿತ್ವ ಕ್ವಾಲಿಟಿಯನ್ನ ಮೇಂಟೈನ್ ಮಾಡುತ್ತೆ. ಡಸ್ಟಿಗೆ ಎಕ್ಸ್ಪೋಸ್ ಆಗಲ್ಲ, ಧೂಳಿಗೆ ಎಕ್ಸ್ಪೋಸ್ ಆಗಲ್ಲ. ಅಂತರ್ಬೆಳೆ ಜೊತೆಗೆ ಹೆಚ್ಚಿನ ಪ್ರದೇಶದಲ್ಲಿ ಕೋಕೋ ಬೆಳೆಯುವಂತಹ ರೈತರಾದ್ರೆ ಆರ್ಥಿಕವಾಗಿ ಅವರಿಗೆ ಸಾಧ್ಯ ಆಗುತ್ತೆ. ಇದು ಸಣ್ಣ ಮಟ್ಟದಲ್ಲಿ ಒಂದು 5-6 ಮರ 10 ಮರ ಆದವ್ರಿಗೆ ಇದು ಸ್ವಲ್ಪ ದುಡ್ಡು ಜಾಸ್ತಿ, ಖರ್ಚು ಜಾಸ್ತಿ ಆಗುತ್ತೆ. ಡ್ರೈಯರ್ ಎಲ್ಲ ಆದ್ರೆ ಖರ್ಚು ಜಾಸ್ತಿ. ಡ್ರೈಯರ್ ಇಂದ ಖರ್ಚು ಜಾಸ್ತಿ. ಡ್ರೈಯರ್ ಇಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ನಾವು ಒಣಗಿಸ್ಬೇಕು ಒಂದು ಡ್ರೈಯರ್ ಇಂದ ಅಂತಂದ್ರೆ ಅವರಿಗೆ ಖರ್ಚು ಜಾಸ್ತಿ. ಅದ್ರ ಬದಲು ಸೂರ್ಯನ ಬೇಸ್ಲನ್ನ ನೀಟಾಗಿ ಒಣಗಿಸ್ಬೋದು. ಇಲ್ಲಿ 5 ದಿನ ಒಳಗಲ್ಲಿ ನಾವು ಸ್ವಲ್ಪ ಮಲೆನಾಡು ಭಾಗದಲ್ಲಿ ಆದ್ರೆ ಒಂದು 15 ದಿನ 10 ದಿನಕ್ಕೆ ಹೋಗ್ಬೋದೇನೋ? 10 ರಿಂದ 15 ದಿನಗಳು ಆಗ್ಬೋದು. ಮತ್ತೆ ಪ್ರತಿನಿತ್ಯನೂ ಮಳೆ ಬರ್ತಾನೆ ಇರುತ್ತೆ. ಯಾವ ಟೈಮಲ್ಲಿ ಮಳೆ ಬರುತ್ತೆ ಗೊತ್ತಿಲ್ಲ. ಅದು ಮುಚ್ಚೋದು, ಆ ಟಾರ್ಪಲಿಂದ ಮುಚ್ಚೋದು ಮತ್ತೆ ತೆಗಿಯೋದು, ಅದಕ್ಕೆಲ್ಲ ತುಂಬಾ ಸಮಯ ಬೇಕಾಗತ್ತೆ. ಅದ್ರ ಬದಲಿಗೆ ಪ್ರಿಫರಬಲಿ ಅವರು ಡ್ರೈಯರೇ ಬಳಸಬೇಕು. ಒಂದು, ಯಾಕಂದ್ರೆ ನಾವು ಒಣಗಿರೋಂತಹ ಬೀಜ ಮತ್ತೆ ತೇವಾಂಶಕ್ಕೆ ನಾವು ಅದನ್ನ ಗಾಳಿಗೆ ಎಕ್ಸ್ಪೋಸ್ ಮಾಡಿದಾಗ ಮತ್ತೆ ವಾತಾವರಣದಲ್ಲಿರುವಂತ ತೇವಾಂಶ ಹೀರ್ಕೊಂಡು ಬೀನ್ಸ್ಗಳು ಮತ್ತೆ ಸಾಫ್ಟ್ ಆಗಕ್ಕಾಗತ್ತೆ. ಮತ್ತೆ ಒಣಗ್ಲಿಕ್ಕೆ ಅದು ಮತ್ತೊಂದ್ ಸ್ವಲ್ಪ ಸಮಯವನ್ನ ತಗೊಳ್ಕೊಳ್ತದೆ. ಹಾಗಾಗಿ ಸೂರ್ಯನ ಬಿಸಿಲಲ್ಲಿ ಚೆನ್ನಾಗಿ ಸೂರ್ಯನ ಬಿಸಿಲಿರೋ ಕಡೆ ಒಣಗಿಸ್ಬೇಕು. ಇಲ್ಲಾಂದ್ರೆ ಡ್ರೈಯರ್ ಗಳಿಗೆ ಹೋಗೋದು ಒಳ್ಳೆ ಆಲೋಚನೆ. ಎಲ್ಲ ಒಣಗಿದಾದ್ಮೇಲೆ ಆಮೇಲೆ ಸ್ಟೋರ್ ಮಾಡಿಡ್ಬೋದು. ಎಲ್ಲಿವರೆಗೂ ಸ್ಟೋರ್ ಮಾಡಿಡೋದು ಮೇಡಮ್? ಹಂಗೆ ಆ ಬೀನ್ಸ್ ಗಳನ್ನ ನೀವು ಚೆನ್ನಾಗಿ ತೇವಾಂಶ ಚೆನ್ನಾಗಿ ಒಣಗದ ಅಂತ ಅಂದ್ರೆ, ನಾವು ಈಗ ಒಂದು ಬೀನ್ಸ್ ನ ತಗೊಂಡು ನಾವು ಅದನ್ನ ಮುಟ್ಟಿದಾಗ ಅಥವಾ ಜೋರಾಗಿ ಒತ್ತಿದಾಗ ಏನಾಗುತ್ತೆ, ಆ ಮೇಲ್ಗಡೆ ಸಿಪ್ಪೆ ಮುರ್ಕೊಂಡು ಒಳಗಡೆ ನಿಪ್ಸ್ ಕಾಣುತ್ತೆ. ಕಾಫಿ ಪೌಡರ್ ತರ ಪುಡಿ ಆಗುತ್ತೆ. ಅದು ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಇಂಡಿಕೇಶನ್. ಆ ರಾಶಿ ಮಧ್ಯದಲ್ಲೆಲ್ಲ ತೆಳ್ಳಗೆ ಹರಡಿರ್ತೀವಲ್ವಾ ಕೋಕೋ ಬೀನ್ಸ್ ಗಳನ್ನ, ಆ ರೀತಿ ನಾವು ಮಾಡ್ಬೋದು. ನೀವು ಚೆನ್ನಾಗಿ ಸ್ಟೋರ್ ಮಾಡಿದ್ದೆ ಅಂತಂದ್ರೆ ನಾವು 6 ತಿಂಗಳ ಕಾಲ ಗಾಳಿ ಆಡದ ಚೀಲಗಳಲ್ಲಿ, ಪ್ಲಾಸ್ಟಿಕ್ ಚೀಲಗಳಲ್ಲಿ, ಚೆನ್ನಾಗಿ ಗಾಳಿ ಆಡದೇ ಇರುವಂತ ಚೀಲಗಳ ಚೆನ್ನಾಗಿ ಕಟ್ಟಿಟ್ಬಿಟ್ಟು ನಾವು ಏನು ಸರ್ಫೇಸ್ ಅಂದ್ರೆ ನಮ್ಗೆ ನೆಲಕ್ಕೆ ತಾಗದಾಗೆ ಸ್ವಲ್ಪ ಮೇಲ್ಗಡೆ ಒಂದು ಶೆಲ್ಫ್ ಅಲ್ಲಿ ಅಥವಾ ಒಂದು ರ್ಯಾಕ್ ಗಳಲ್ಲಿ ಹಾಕಿಟ್ಟಾಗ ಒಂದು 6 ತಿಂಗಳ ಕಾಲ ನೀವು ಬೀಜಗಳನ್ನ ಕೋಕೋ ಬೀಜಗಳನ್ನ ಸಂಸ್ಕರಣೆ ಮಾಡಿ ಇಟ್ಕೋಬಹುದು. ಸಂಸ್ಕರಣೆ ಮಾಡಿ ಮುಂದೆ ಏನು ಚಾಕ್ಲೇಟ್ ಆದ್ರೆ ಚಾಕ್ಲೇಟ್, ಇಲ್ಲ ಅಂದ್ರೆ ನೆಕ್ಸ್ಟ್ ನೀವ್ ಏನ್ ಮಾಡ್ತೀರಾ, ಅಥವಾ ರಾ ಬೀನ್ಸ್, ಡ್ರೈ ಬೀನ್ಸ್ ಸಪ್ಲೈ ಮಾಡ್ತಿದ್ದೀರಾ, ಅಥವಾ ಯಾವ್ದೋ ಒಂದು ಕ್ಯಾಂಪ್ಗೋ ಕ್ಯಾಡ್ಬರಿಗೋ ಯಾವ್ದೋ ಒಂದು ಸೊಸೈಟಿಗೋ ನೀವು ಕೊಡ್ತಿದ್ದೀರಾ ಅಂತಂದ್ರೆ ಒಣಗಿದಂತಹ ಬೀಜಗಳನ್ನ ಆ ವರ್ಷದ ಏನು ಬೆಲೆ ಇರುತ್ತೆ ಆ ನಿಗದಿತವಾದಂತಹ ಬೆಲೆಗೆ ನೀವು ಮಾರಾಟ ಮಾಡಬಹುದು. ಅಲ್ಲದೇನೆ ನೀವೇ ಮೌಲ್ಯವರ್ಧನೆ ಸಂಸ್ಕರಣೆ ಮಾಡೋದಾದ್ರೆ ಆ ಬೀಜಗಳನ್ನ ಮತ್ತೆ ನೀವು ಪುನರ್ಬಳಕೆ ಮಾಡ್ಕೋಬಹುದು. ಮೇಡಮ್, ನೀವು ಇಷ್ಟೊತ್ತು ನಮಗೆ ಕೋಕೋ ಯಾವ ರೀತಿ ಕಟಾವು ಮಾಡೋದು ಮತ್ತು ಅದಕ್ಕೆ ಯಾವ ರೀತಿ ಒಂದು ಸ್ಟೋರೇಜ್ ಮಾಡ್ಬೋದು, ಆ ಕೋಕೋ ಸ್ಟೋರೇಜ್ ಮಾಡಿದಾಗ ಅದಕ್ಕೆ ಇನ್ನೇನು ಅವಕಾಶಗಳಿದೆ, ಮುಂದೆ ಸೋದಮಾಗಿ ಮಾಡ್ಬೋದಾ ಅಥವಾ ಬೀನ್ಸ್ಗಳನ್ನು ಡೈರೆಕ್ಟ್ ಕಂಪ್ನಿಗೆ ಕೊಡ್ಬೋದು ಅಂತ ಸಾಕಷ್ಟು ಮಾಹಿತಿ ಹೇಳ್ತಾ ಇದ್ರಿ. ಅದೇ ರೀತಿ ಬೇರೆ ಇನ್ನೇನಾದರೂ ತರಬೇತಿಗಳನ್ನು ಅಥವಾ ಬೇರೆ ಇನ್ಯಾವುದಾದ್ರೂ ಕೃಷಿಗೆ ಅವಕಾಶ ಇದೆಯಾ? ಕೋಕೋ ಒಂದೇ ಅಂತಲ್ಲ, ಕೋಕೋ ಒಂದೇ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆ ಅಲ್ಲ, ಅದರಲ್ಲಿ ಹಲವಾರು ಪ್ರಮುಖ ಬೆಳೆಗಳಿದ್ದಾವೆ. ಅದಲ್ಲದೆ ಕೃಷಿ ಬೆಳೆಗೆ ಒತ್ತು ಕೊಡದೆ ನಾವು ಕೃಷಿಯೇತರ ಚಟುವಟಿಕೆಗಳ ಮೇಲೆ ಜಾಸ್ತಿ ನಾವು ತರಬೇತಿಗಳನ್ನು ಹಮ್ಮಿಕೊಳ್ತಿದ್ದೇವೆ.
ಉದಾಹರಣೆಗೆ ಈ ಹಣ್ಣು ಬೆಳೆಯೋದೇ ಅಲ್ಲದೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡೋದಾಗಿರ್ಬೋದು, ಅಥವಾ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಮಾಡೋದಾಗಿರ್ಬೋದು, ಅದೇ ರೀತಿ ಸಾವಯವ ಗೊಬ್ಬರಗಳು ಮಾಡೋದಾಗಿರ್ಬೋದು, ಅಥವಾ ಅಣಬೆ ಬೇಸಾಯ ಕ್ರಮಗಳ ಬಗ್ಗೆ ಅಥವಾ ಸಂಸ್ಕರಣೆ ಮೌಲ್ಯವರ್ಧನೆ ಬಗ್ಗೆ ನಾವು ಕೌಶಲ್ಯಾಭಿವೃದ್ಧಿ ತರಬೇತಿನ 6 ದಿನಗಳ ಕಾಲ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಹಮ್ಮಿಕೊಳ್ತೇವೆ. ಅದೇ ರೀತಿ ನಾವು ಪೇಯ್ಡ್ ಕೋರ್ಸಸ್ಸು ನಿಮಗೆ ಇಲ್ಲ, ನಾವು ಅದರಲ್ಲಿ A to Z ಪ್ರತಿಯೊಂದು ಬೆಳೆಯಿಂದ ಕಟಾವಿಂದ ಹಿಡಿದು ಬೆಳೆಯೋದು ಮತ್ತು ಮಾರ್ಕೆಟಿಂಗ್ ಮಾಡೋದು, ಸಂಸ್ಕರಣೆ ಪ್ರತಿಯೊಂದು ನಮಗೆ ಗೊತ್ತಾಗಬೇಕು. ನಾವು ಉದ್ಯಮಶೀಲಗಳಾಗೆ ಹೊರಹೊಮ್ಮಬೇಕು ಅಂತಂದರೆ 1 ತಿಂಗಳು 2 ತಿಂಗಳು 3 ತಿಂಗಳದ್ದು ಸರ್ಟಿಫಿಕೇಟ್ ಕೋರ್ಸ್, ಪೇಯ್ಡ್ ಕೋರ್ಸ್ಗಳು ನಮ್ಮಲ್ಲೇ ಲಭ್ಯವಿದ್ದಾವೆ ಹಲವಾರು ವಿಷಯಗಳಲ್ಲಿ. ಯುವಕ ಯುವತಿಯರು ಅಥವಾ ರೈತರು ರೈತ ಮಹಿಳೆಯರು ಅವರಿಗೆ ಆರ್ಥಿಕ ಸುಸ್ಥಿರತೆಗೆ ಯಾವ್ದು ಬೇಕು ಅಂತ ಅವ್ರು ಸೆಲೆಕ್ಟ್ ಮಾಡಿಕೊಂಡು ತರಬೇತಿಗಳಿಗೆ ಬರ್ಬೋದು. ಮೇಡಮ್, ಇತ್ತೀಚೆಗೆ ನಾವು ಜಾಸ್ತಿ ಅಣಬೆ ಬೇಸಾಯದ ಬಗ್ಗೆ ಭಾಳ ಕೇಳ್ತಾ ಇದ್ವಿ. ಅದಲ್ಲದೆ ನೀವು ಕೂಡ ಕೆಲವಷ್ಟು ಅಣಬೆ ಈ ಬೆಳೆಗಾರರದ್ದು ನಮ್ಗೆ ಸಂಪರ್ಕ ಕೊಟ್ಟಿದ್ರಿ. ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಈ ಅಣಬೆ ಬೇಸಾಯಕ್ಕೆ ಏನಾದರೂ ಹೊಸ ಅವಕಾಶಗಳಿದಾವೆ? ಯಾಕಂದರೆ ಮೇಡಮ್, ಈಗ ಈ ಅಣಬೆ ಬೇಸಾಯ ಆಗಲಿ, ಜೇನು ಕೃಷಿ ಆಗಲಿ, ಈ ಮೊಲ ಸಾಕಾಣಿಕೆ ಆಗಲಿ, ಇವೆಲ್ಲ ಒಂಥರ ಅನ್ಸರ್ಟನಿಟಿ ಮೇಡಮ್. ಇದಕ್ಕೆ ಮಾರ್ಕೆಟ್ ಸಿಗೋದು ಒಂದೊಂದು ಸಲ ಮಾಡೋದು ಬೇಡ ಅನ್ನೋದು 2 ಥಾಟ್ಸ್ ಬರುತ್ತೆ. ಆ ನಿಟ್ಟಿನಲ್ಲಿ ಅಣಬೆ ಬೇಸಾಯ ಉತ್ತಮ ಅಂತೀರಾ? ಅದಕ್ಕೆ ಇನ್ನೇನಾದರೂ ಅವಕಾಶಗಳು ಇದಾವ ಈ ಸದ್ಯದ ಮಟ್ಟಿಗೆ? ಹೌದು, ಈಗ ಕೃಷಿಕರು ಅಂತಂದರೆ ಅವರಲ್ಲಿ ಒಂದು ಕಡಿಮೆ ಅಥವಾ ಹೆಚ್ಚು ಅಥವಾ ಮಧ್ಯಮ ಗಾತ್ರದ ಅವ್ರಿಗೊಂದು ಹಿಡುವಳಿ ಇರುತ್ತೆ. ಈ ಬೆಳೆ ಅಲ್ಲ ಇನ್ನೊಂದು ಬೆಳೆ ಅಂತ ಅವರು ಪ್ಲ್ಯಾನ್ ಮಾಡ್ಕೊಳ್ಬೋದು. ಜಮೀನಿಲ್ಲ ಅಥವಾ ಜಾಗದ ಕೊರತೆ ಇದ್ದವರಿಗೆ ಅಣಬೆ ಬೇಸಾಯದ ಸ್ವಉದ್ಯೋಗ ಭಾಳನೇ ಹೆಲ್ಪ್ಫುಲ್ ಆಗುತ್ತೆ, ಭಾಳ ಯೂಸ್ಫುಲ್ ಆಗುತ್ತೆ ಅವರಿಗೆ. ಆ ಕಡಿಮೆ ಜಾಗದಲ್ಲಿ ಅವರು ಮಾಡ್ಕೋಬೇಕು. ಮೊದಲಿಗೆ ಏನಂತಾರೆ, ನಾವು ಬೆಳೆದ್ಬಿಟ್ಟು ಅಣಬೆನ ಬೆಳೆದ್ಬಿಟ್ಟು ಮಾರ್ಕೆಟಿಂಗ್ ಹುಡ್ಕೋತೀವಿ. ಅದು ಮಾಡಬಾರ್ದು. ನಾವು ಸ್ವಲ್ಪ ಮಟ್ಟಿಗೆ ಬೆಳೆದು ಮಾರ್ಕೆಟಿಂಗ್ ನಮ್ಮ ಪದಾರ್ಥ ಹೇಗಿದೆ ಅಂತ ಸುತ್ತಮುತ್ತಲೂ ಮಾರ್ಕೆಟಿಂಗ್ ಸರ್ವೆ ಮಾಡ್ಕೋಬೇಕು. ನಮಗೆ ಕಾಂಪಿಟೇಟರ್ಸ್ ಯಾರಿದ್ದಾರೆ ಅಂತ ನೋಡ್ಕೋಬೇಕು. ಮಾರ್ಕೆಟಲ್ಲಿ ಯಾವ ಥರ ಪದಾರ್ಥಗಳಿದೆ ಅಥವಾ ನಾವು ಇನ್ಯಾವ ಥರ ವಿಭಿನ್ನವಾಗಿ ನಾವು ಪದಾರ್ಥಗಳನ್ನು ಮಾರ್ಕೆಟಿಗೆ ತರ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡಿದ್ದೆ ಆದರೆ 100% ಸಕ್ಸಸ್ಫುಲ್ ಯಶಸ್ವಿ ಉದ್ಯಮಿಗಳಾಗಿ ಹೊರಹೊಮ್ಬೋದು ಅಣಬೆ ಬೇಸಾಯಗಾರರು ಸಹ. ಓಕೆ ಮೇಡಮ್, ಇದರಲ್ಲಿ ಅಚೀವ್ಮೆಂಟ್ಸ್ ಮಾಡಿರೋರು ಯಾರ್ಯಾರು ರೈತರಿದ್ದಾರೆ ಮೇಡಮ್? ಸದ್ಯಕ್ಕೆ ಇಲ್ಲಿವರೆಗೂ ನಿಮ್ಮ ಹತ್ರ ಎಷ್ಟು ಜನ ಅಣಬೆ ಬೇಸಾಯ ಕುರಿತು ಏನಾದರೂ ತರಬೇತಿ ತಗೊಂಡಿದ್ದಾರೆ? ನಮ್ಮಲ್ಲಿ ಒಳ ಆವರಣ ಅಥವಾ ಹೊರ ಆವರಣದಲ್ಲಿ ಸುಮಾರು ಕಳೆದ 3 ವರ್ಷಗಳಿಂದ ನಾವು ಸುಮಾರು 26 ತರಬೇತಿಗಳು ಕೇವಲ ಅಣಬೆ ಬೇಸಾಯದ ಬಗ್ಗೆನೇ ಮಾಡಿದ್ದೀವಿ. ಎಲ್ಲ ತರಬೇತಿಗಳನ್ನು ಹೊರತುಪಡಿಸಿ ಕೇವಲ ಅಣಬೆ ಬೇಸಾಯದ ಬಗ್ಗೆ ಮಾಡಿರೋರಾದ್ರೆ ಸುಮಾರು ನಮಗೆ 1200 ನಿರುದ್ಯೋಗಿಗಳು ಅಥವಾ ಆಸಕ್ತರಿಗೆ ನಾವು ತರಬೇತಿಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ತರಬೇತಿಗೆ 20ರಿಂದ 25 ಜನ ಶಿಬಿರಾರ್ಥಿಗಳಷ್ಟೇ ಇರ್ತಾರೆ. ನಾವು ತುಂಬ ಚೆನ್ನಾಗಿ ಕಲಿಸ್ಕೊಡ್ಬೇಕು ಕೌಶಲ್ಯಗಳನ್ನ ಅಂತಂದರೆ ಅದರಲ್ಲಿ ನಾವು 20ರಿಂದ 25 ಜನರಲ್ಲೂ ಎಲ್ಲರೂ ಕಲಿತಾರೆ ಅಂತಲ್ಲ, ಅದರಲ್ಲಿ ನಮಗೆ 2ರಿಂದ 3 ಜನ ಯಶಸ್ವಿಯಾಗಿ ಮಾಡೋಂಥವ್ರು ಸಿಗ್ತಾರೆ. ಆ ರೀತಿ ಈಗ ಭದ್ರಾವತಿಯಲ್ಲಿ ಪ್ರಗತಿ ಅವರು ಶಿವಾನಿ ಮಶ್ರೂಮ್ಸ್ ಅವರಾಗಿರ್ಬೋದು, ಈಗ ಭದ್ರಾವತಿಯಲ್ಲಿ ಹೇಮಂತ್ ಅಂತ ಹೇಳಿ ಆಗಿರ್ಬೋದು, ಮತ್ತೆ ಶೃಂಗೇರಿನಲ್ಲಿ ವಿಘ್ನೇಶ್ ಹೆಗಡೆ ಅಂತ ಆಗಿರ್ಬೋದು. ಈ ರೀತಿ ಸುತ್ತಮುತ್ತಿನ ತಾಲೂಕುಗಳು ಅಂತ ನಮ್ಮ ಜಿಲ್ಲೆ ಹೊರತುಪಡಿಸಿ ದಾವಣಗೆರೆಯ ಚನ್ನಗಿರಿ ಭಾಗದವ್ರು ಆಗಿರ್ಬೋದು ಅಥವಾ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಅಥವಾ ಶೃಂಗೇರಿ ಕೊಪ್ಪದ ಭಾಗದ ರೈತರಾಗಿರ್ಬೋದು ನಮ್ಮಲ್ಲಿ ತರಬೇತಿಗಳನ್ನು ಪಡ್ಕೊಂಡು ಒಂದು ಟ್ರಯಲ್ ನೋಡೋಣ, ಅದು ಲಾಭದಾಯಕ ಆಗುತ್ತೋ ಬಿಡುತ್ತೋ ಒಂದು ಟ್ರಯಲ್ ನೋಡೋಣ ಅಂತ ಹೇಳಿ ಹಲವಾರು ನಾವು ತರಬೇತಿ ತೊಗೊಂಡು ಹೋದ ತಕ್ಷಣ ಸ್ಪಾನ್ ಖರೀದಿ ಮಾಡಿಕೊಂಡು ಅವರನ್ನೇ ಒಂದು ಡೆಮೋ ಪರ್ಪಸ್ಗೆ ಅವರು ಒಂದು ಎಕ್ಸ್ಪೀರಿಯನ್ಸ್ಗಾಗಿ ಅವ್ರು ಬೆಳೆಯುವಂಥವ್ರು ಹಲವಾರು ಜನ ಇದ್ದಾರೆ. ಓಕೆ ಮೇಡಮ್, ಈಗ ನಾವು ಅಣಬೆ ಬೇಸಾಯ ಏನಕ್ಕೆ ಮಾಡ್ಬೇಕು ಮೇಡಮ್? ಅದ್ರದ್ದು ಏನು ಜಾಸ್ತಿ ತಿನ್ನೋದಕ್ಕೆ ಹೋಗುತ್ತಾ, ವ್ಯಾಲ್ಯೂ ಎಡಿಷನ್ಗೆ ಹೋಗುತ್ತಾ, ಏನಕ್ಕೆ ಜಾಸ್ತಿ? ಅಣಬೆ ಬೇಸಾಯ ಪ್ರಮುಖವಾಗಿ ಸ್ವ ಉದ್ಯೋಗಕ್ಕೆ ಒಂದು ಆಧಾರ, ಒಂದು ಅಡಿಷನಲ್ ರಿಟರ್ನ್ಸ್ ಏನು ಹೆಚ್ಚುವರಿ ಆದಾಯಕ್ಕೆ ಅಥವಾ ಆದಾಯನೇ ಇಲ್ದಿರೋದಕ್ಕೆ ಅವರು ಸುಸ್ಥಿರತೆಯನ್ನು ಕಂಡುಕೊಳ್ಳೋದಕ್ಕೆ ಒಂದು ಆದಾಯ ಮೂಲ ಅದು. ಅದಲ್ಲದೆ ನಾವು ಈಗ ಮಾರ್ಕೆಟಲ್ಲಿ ಹಲವಾರು ಈಗ ಸ್ಪಾರ್, ಮೋರ್ ಅಥವಾ ರಿಲಯನ್ಸ್ ಫ್ರೆಶ್ ಬೇರೆ ಬೇರೆ ಈ ಮಾರುಕಟ್ಟೆ ಸ್ಥಳಗಳಲ್ಲಿ ನಾವು ಎಲ್ಲ ಬ್ರ್ಯಾಂಡ್ ಅಣಬೆಗಳನ್ನು ತಿಂತೀವಿ. ಈ ಗುಂಡಣಬೆ ಬಟನ್ ಮಶ್ರೂಮ್ಸ್ ಏನಿರುತ್ತೆ ತುಂಬ ಸ್ವಲ್ಪ ಫಾರ್ಮ್ ಟೆಕ್ಸ್ಚರ್ ಇರೋದ್ರಿಂದ ಕನ್ಸ್ಯೂಮರ್ ಎಕ್ಸೆಪ್ಟೆನ್ಸ್ ಜಾಸ್ತಿ, ಮತ್ತೆ ಸ್ವಲ್ಪ ಅದು ಫಾರ್ಮ್ ಟೆಕ್ಸ್ಚರ್ ಬೇಗ ಹಾಳಾಗೋದಿಲ್ಲ. ಹಾಗಾಗಿ ಮಾರ್ಕೆಟಿಂಗ್ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಅದನ್ನ ಬೆಳೆಯೋ ವಾತಾವರಣ ನಮ್ಮ ಹವಾಗುಣಗಳಿಗೆ ತಕ್ಕನಂಗೆ ನಾವು ತರಬೇತಿದಾರರಿಗೆ ಪ್ರಮೋಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಅದಕ್ಕೆ ಒಂದು ತಂಪು ಹವಾಮಾನದಲ್ಲಿ ಬೆಳೆಯೋದ್ರಿಂದ ನಾವು ತಂಪಿನ ಹವಾಮಾನದಲ್ಲಿ ಬೆಳೆಯೋದ್ರಿಂದ ನಾವು ಫಾಗರ್ಸ್ ಹಾಕ್ಕೊಳ್ಬೇಕಾಗತ್ತೆ ಬೇಸಿಗೆಗಾಲದಲ್ಲೆಲ್ಲ, ಅಥವಾ ತಂಪು ಗಾಳಿ ಬರೋ ಥರ ಏನಾದರೂ ಒಂದು
ವ್ಯವಸ್ಥೆ ಮಾಡ್ಕೋಬೇಕು. ಅದಲ್ಲದೆ ನಮಗೆ ಚಿಪ್ಪಣಬೆ ಇದೆಯಲ್ಲ ಅದನ್ನ ಬಹಳ ಈಸಿಯಾಗಿ ಎಲ್ಲ ರೈತರು ಬೆಳಿಬಹುದು. ಅಥವಾ ಲೋಕಲ್ ಸ್ಥಳಗಳಿಗೆ ಅಥವಾ ಲೋಕಲ್ ಒಂದು ಈಗ ಕಿಟ್ಟಿ ಗ್ರೂಪ್ಗಳು, ಹೆಣ್ಮಕ್ಳದೇ ಒಂದು ಕಿಟ್ಟಿ ಗ್ರೂಪ್ಗಳು, ಒಂದು ಸ್ವಸಹಾಯ ಸಂಘಗಳಿರುತ್ತೆ, ಮಹಿಳಾ ಗುಂಪುಗಳಿರುತ್ತೆ, ಅಥವಾ ಅವ್ರವ್ರದೇ ಒಂದು ಕಮ್ಯುನಿಟಿ ಗುಂಪುಗಳು ತುಂಬಾ ಹಲವಾರು ಇರುತ್ತೆ. ಅದರಲ್ಲಿ ನಮ್ಮ ವಾಟ್ಸಪ್ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಈಗ ಮಹಿಳಾ ಮಾರುಕಟ್ಟೆ ಅಂತಾನೆ ಇದೆ. ಈ ರೀತಿಯಾದಂತಹ ಗುಂಪುಗಳಲ್ಲಿ ನಾವು ನಮ್ಮ ಪದಾರ್ಥಗಳನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ನಮಗೆ ನಿರ್ದಿಷ್ಟವಾಗಿ ನಮಗೆ ಈ ಒಂದು ಗುಂಪು ಕನ್ಸ್ಯೂಮರ್ ಅಂದ್ರೆ ಸೇವನೆ ಮಾಡೋ ಅಣಬೆ ಸೇವನೆ ಮಾಡೋಂಥವ್ರು ನಮಗೆ ಸಿಗ್ತಾರೆ, ಬೈಯರ್ಸ್ ಆಗಿ ನಮಗೆ ಸಿಗ್ತಾರೆ. ಈಗ ಅಣಬೆ ಅಂತ ಬಂದಾಗ ಮೇಡಮ್, ಈಗ ಪ್ರೋಟೀನಿಷಿಯಸ್ ಏನು ಕಾಂಪೋಸಿಷನ್ ಇರುತ್ತೆ, ಅದು ಹೆಲ್ದಿಯರಿಗೆ ಬೆಟ್ರಾ ಹೆಲ್ತಿಗೆ ಹೇಗೆ? ವೆಜಿಟೇರಿಯನ್ಸ್ ಅಥವಾ ವೆಜ್ ನಾನ್ ವೆಜ್ ಅದೆಲ್ಲನೂ ಡಿಬೇಟಿಂಗ್ ಕ್ವೆಶನ್. ಇದು ಸಸ್ಯ ಮೂಲ ಅಂತ ಹೇಳಿ ನಾವು ಹೇಳ್ತೇವೆ. ಅವರು ಆ ಆಹಾರ ಪದ್ಧತಿಗಳ ಮೇಲೆ ಅವರು ತಿನ್ನೋದು ಬಿಡೋದು ಅವರ ವೈಯಕ್ತಿಕ ಒಂದು ಚಾಯ್ಸ್, ಅವರ ಆಯ್ಕೆ. ಒಂದು ಅಣಬೆ ಪ್ರೋಟೀನ್ ರಿಚ್ ಅಂತ ಹೇಳ್ತೀವಿ, ಪ್ರೋಟೀನ್ ಸೋರ್ಸ್, ಸಮೃದ್ಧವಾದಂತಹ ಪ್ರೋಟೀನ್ ಅಂಶ ಸಿಗುತ್ತೆ. ಅದಲ್ಲದೆ ವಿಟಮಿನ್ ಡಿ ನಮಗೆ ಸೂರ್ಯನ ರಶ್ಮಿಗಳಲ್ಲಿ ನಮಗೆ ಜೀವಸತ್ವ ಡಿ ಸಿಗುತ್ತೆ, ಅದು ನಮಗೆ ಅಣಬೆಯಲ್ಲಿ ಸಿಗುತ್ತೆ. ಈ ಒಂಥರ ಹಾರ್ಮೋನಲ್ ಇಂಬ್ಯಾಲೆನ್ಸು ಹೆಣ್ಮಕ್ಳಿಗೆ ಆ ಒಂದು ಆರೋಗ್ಯ ಏರುಪೇರು ಆಗೋದಕ್ಕೆ ಇದೊಂದು ನಮಗೆ ಸಹಾಯ ಮಾಡುತ್ತೆ. ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಳೋದಕ್ಕೆ ಈ ಆಹಾರದ ಮೂಲ ಕೂಡ ಒಂದು ಬಹಳನೇ ಸಹಾಯ ಮಾಡುತ್ತೆ. ಅದಲ್ಲದೆ ನಮಗೆ ಅಣಬೆನಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಸಕ್ಕರೆ ಅಂಶ ಇಲ್ಲ, BP, ಕೊಲೆಸ್ಟ್ರಾಲ್ ಮತ್ತೆ ಬೊಜ್ಜಿನ ನಿವಾರಣೆಗೆ ಇದು ಒಂದು ಸಮೃದ್ಧವಾದ ಆಹಾರ. ಯಾರೆಲ್ಲ ಡಯಟ್ ಕಾನ್ಶಿಯಸ್ ಇರ್ತಾರೆ ಅವ್ರಿಗೆ ಪ್ರೋಟೀನ್ ಜಾಸ್ತಿ ತಿನ್ಬೇಕಾಗತ್ತೆ, ಕಾರ್ಬೋಹೈಡ್ರೇಟ್ಸ್ ಅಥವಾ ಕ್ಯಾಲೋರೀಸ್ ಕಡಿಮೆ ಇರಬೇಕಾಗತ್ತೆ, ಮತ್ತೆ ನಾರಿನಾಂಶ ಇರುವಂತಹ ಆಹಾರಗಳನ್ನು ತಿನ್ಬೇಕು. ಅಂಥವ್ರಿಗೆ ಇದು ಸೂಕ್ತವಾದಂತಹ ಆಹಾರ. ಬಟ್ ಇದು ಸ್ವಲ್ಪ ಅಲರ್ಜನ್ ಇರೋದ್ರಿಂದ ಎಲ್ಲ ಪ್ರೋಟೀನ್ ಆಹಾರಗಳು ಕೂಡ ಅಲರ್ಜನ್ ಕಂಟೆಂಟ್ ಇರುತ್ತೆ. ನಾವೇನಾದ್ರೂ ಅಲರ್ಜಿಗೆ ಸೆನ್ಸಿಟಿವಿಟಿ ಇದ್ರೆ ಅವರು ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಿಂದು ನೋಡಿ ಅಲರ್ಜಿ ಆದ್ರೆ ಅವರು ನಿಲ್ಲಿಸ್ಬೋದು. ಇಲ್ಲ ಅಂತಂದ್ರೆ ಅವರು ದಿನನಿತ್ಯ ಆಹಾರಗಳಲ್ಲಿ ಅವರು ಸೇವನೆ ಮಾಡ್ಬೋದು. ಈಗ ಮಾರ್ಕೆಟಲ್ಲಿ ನಾವು ಬರೀ ಅಣಬೆ ಹಲವಾರು ಸ್ವ ಉದ್ಯೋಗಗಳು ಮಾಡ್ತಿರ್ತಾರೆ. ಅದರಲ್ಲಿ ನಾವು ಗ್ರಾಹಕರನ್ನ ಸೆಳೆಯೋದಕ್ಕೆ ಕೇವಲ ಅಣಬೆ ಬೇಸಾಯ ಒಂದೇ ಸಾಕಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅವ್ರಿಗೆ ಸಮಯದ ಅಭಾವ ಇರೋದ್ರಿಂದ ನಮಗೆ ರೆಡಿ ಟು ಕುಕ್ ಅಥವಾ ರೆಡಿ ಟು ಈಟ್ ಫುಡ್ಸ್ ಮೇಲೆ ತುಂಬಾ ಒಲವು ತೋರಿಸ್ತಾ ಇದ್ದಾರೆ ಗ್ರಾಹಕರು. ಅವರ ಬೇಡಿಕೆಗೆ ಅನುಗುಣವಾಗಿ ನಾವು ಮಶ್ರೂಮಲ್ಲಿ ಅಣಬೆನಲ್ಲಿ ಸೂಪ್ ಮಿಕ್ಸ್ ಅಥವಾ ಡಿಹೈಡ್ರೇಟೆಡ್ ಒಣಗಿಸಿದಂತಹ ನಿರ್ಜಲೀಕರಿಸಿದಂತಹ ಅಣಬೆಯನ್ನ ಮಾಡೋಂಥದ್ದು, ಅಥವಾ ಹೆಲ್ತ್ ಮಿಕ್ಸ್ ನ ಈಗ ಬೇರೆ ಬೇರೆ ಬ್ರ್ಯಾಂಡ್ ಇಂದು ನಾವು ದಿನ ಮಕ್ಳಿಗೆ ಕೊಡೋ ಬದಲು ನಾವೇ ಒಣಗಿಸಿಟ್ಕೊಂಡು ಅಣಬೆ ಹೆಲ್ತ್ ಮಿಕ್ಸ್ ಅನ್ನ ಕೊಡುವಂಥದ್ದು, ಅಥವಾ ಬೇಕರಿ ತಯಾರಕರಿಗೆ ನಾವು ತರಬೇತಿ ಮಾಡಿ ಅಣಬೆ ನಿರ್ಜಲೀಕರಿಸಿದ ಅಣಬೆ ಹುಡಿಯನ್ನು ನಾವು ಬೇಕರಿ ಪದಾರ್ಥಗಳಲ್ಲಿ ಬಳಸೋದ್ರಿಂದ ಆ ಮೌಲ್ಯವರ್ಧನೆನೂ ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಏನು ಬಿಳಿ ಪಾಯ್ಸನ್ ಅಂತ ಹೇಳ್ತೀವಿ ಮೈದಾ ಹಿಟ್ಟಿನ ಸೇವನೆಯು ಕಡಿಮೆ ಮಾಡ್ಬೋದು. ಈ ರೀತಿ ಮಾರ್ಕೆಟಿಂಗ್. ಮತ್ತು ಅಣಬೆಯ ಪಿಕ್ಕಲ್ಸ್ ಈಗ ಭಾಳಷ್ಟು ಬೇಡಿಕೆ ಇದೆ. ನಮ್ಮ ಕೃಷಿ ಮೇಳದಲ್ಲೇ ನಾವು ಡೆಮೋಗೆ ಅಂತ ಮಾಡಿಸಿದ್ದು ಭಾಳಷ್ಟು ಗ್ರಾಹಕರಿಂದ ಸ್ಪಂದನೆ ಸಿಕ್ಕಿ ನಾವು ನೆಕ್ಸ್ಟಲ್ಲಿ ನಮ್ಮ ಶಿಬಿರಾರ್ಥಿಗಳಿಂದ ನಾವೇ ಮಾಡಿಸಿ ಮಾರ್ಕೆಟಿಂಗ್ ಮಾಡಿಸ್ತೀವಿ ಅವರನ್ನ. ಓಕೆ, ಹಾಗಾದರೆ ಮೇಡಮ್, ಈಗ ಜಸ್ಟ್ ಜನ ಜಾಸ್ತಿ ರೈತರು ಇವಾಗ ಬರೀ ಅಣಬೆ ಬೆಳೆಯೋದಲ್ಲದೆ ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡಿದ್ರೆ ಬಹಳ ಉತ್ತಮ. ಇನ್ನು ಹೌದು, ಖಂಡಿತ. ಯಾಕಂದ್ರೆ ಸ್ಟೋರೇಜಬಿಲಿಟಿನೂ ಅದರದ್ದು ಬಹಳ ಕಡಿಮೆ ಇರುತ್ತೆ ಮೇಡಮ್. ಹೆಂಗಿದ್ರು 1-2 ದಿನದಲ್ಲಿ ಯೂಸ್ ಮಾಡಿದ್ರೆ ಉತ್ತಮ. ಇಲ್ಲಾಂದ್ರೆ ಮತ್ತೆ ಐಸಲ್ಲಿ ಹಾಕಿಡೋದು, ಆ ರೀತಿ ತೊಂದರೆಗಳನ್ನು ತಪ್ಸೋಕ್ಕೆ ಡ್ರೈ ಮಾಡೋದು ಅಥವಾ ಮೌಲ್ಯವರ್ಧನೆ ಮಾಡೋದು ಬಹಳ ಉತ್ತಮ. ಅದ್ರ ಜೊತೆಗೆ ಈ ಕಲರ್ ಮಶ್ರೂಮ್ ಇದೆ ಮೇಡಮ್, ಆ ರೀತಿ ಏನಾದರೂ ಮಾರ್ಕೆಟಲ್ಲಿ ಅಟ್ರಾಕ್ಟ್ ಮಾಡಿ ಕನ್ಸ್ಯೂಮರಿಗೆ ಮಾಡೋಕ್ಕೆ ಆಪರ್ಚುನಿಟೀಸ್ ಇದೆಯಾ ಹೇಗೆ? ಗ್ರಾಹಕರು ನಮಗೆ ಈಗ ಸ್ಟಾರ್ ಹೋಟ್ಲುಗಳಲ್ಲೆಲ್ಲ ನಮಗೆ ಬಟನ್ ಮಶ್ರೂಮೇ ತುಂಬ ಪ್ರಿಫರೆನ್ಸ್ ಮಾಡ್ತಾರೆ. ಅದು ಸ್ವಲ್ಪ ಫರ್ಮ್ ಟೆಕ್ಸ್ಚರ್ ಇರುತ್ತೆ ಅಂತ ಹೇಳ್ಬಿಟ್ಟು, ಗಟ್ಟಿ ಒಂದು ಟೆಕ್ಸ್ಚರ್ ಇರೋದ್ರಿಂದ ಮೀಟ್ ಟೆಕ್ಸ್ಚರ್ಗೆ ಈಕ್ವಲೆಂಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅದ್ರ ಡಿಮ್ಯಾಂಡ್ ಜಾಸ್ತಿ. ಅದು ಬಿಟ್ಟರೆ ಈ ನಮ್ಮ ಸುತ್ತಮುತ್ತಲಿನಲ್ಲಿ ಚಿಪ್ಪಣಬೆನ ತುಂಬ ಬೆಳೀತಾರೆ. ಅದಲ್ಲದೆ ಪಿಂಕ್ ಮಶ್ರೂಮ್ ಅಂತ ಹೇಳ್ಬಿಟ್ಟು IIHR ವೆರೈಟಿ, ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟದವ್ರದ್ದು ಪಿಂಕ್ ಮಶ್ರೂಮ್ ಅಂತಿದೆ. ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಗ್ರಾಹಕರನ್ನ ಕೇವಲ ಅಣಬೆ ಬೆಳಿತಿದ್ದೀವಿ ತಗೊಳ್ಳಿ ಅಂತ ಹೇಳಿ ನಾವು ಮಾರ್ಕೆಟಿಂಗ್ ಮಾಡಿದೆ.
ಯಾವುದೇ ಒಂದು ಪದಾರ್ಥವನ್ನ ಮಾಡಿದಾಗ ಅದರಿಂದ ಆಗುವಂತಹ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಈಗ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಆಹಾರಗಳು ಫಂಕ್ಷನಲ್ ಫುಡ್ ಅಂತ ಹೇಳ್ತೀವಿ. ನಾವು ಏನು ತಿಂತೀವಿ ಆಹಾರ ಅದು ಯಾವುದೋ ಒಂದು ಏರುಪೇರುಗಳನ್ನ ಸರಿದೂಗಿಸುವಂತಹ ಒಂದು ಶಕ್ತಿಯನ್ನ ಹೊಂದಿರುತ್ತೆ ಆಹಾರಗಳನ್ನ. ಹಾಗಾಗಿ ಫಂಕ್ಷನಲ್ ಪ್ರಾಪರ್ಟೀಸ್ನ ನಾವು ಹೈಲೈಟ್ ಮಾಡಿ ಇಂಥ ಆಹಾರ ಇಂಥ ವರ್ಗಕ್ಕೆ ನಾವು ತಗೋಬೇಕು ಅಂತ ನಾವು ಸಂಶೋಧನೆಗಳಿಂದ ತಿಳ್ಕೊಂಡು ಅದನ್ನ ಸ್ವಉದ್ಯೋಗಗಳು ಮಾಡುವಂಥವ್ರು ಅಳವಡಿಸ್ಕೊಂಡ್ರೆ ಅವ್ರಿಗೆ ಖಂಡಿತ ಲಾಭದಾಯಕ. ಅಂದ್ರೆ ಒಂದೇ ಮಾಡೋದ್ರಿಂದ ಈ ತರ ಡೈವರ್ಸಿಟಿ ಆಪರ್ಚುನಿಟಿ ಕೂಡ ಇದೆ ಬೇಸಾಯಗಾರರಿಗೆ ಅಂತ. ಮೇಡಮ್, ಈಗ ಕೊನೆಯಲ್ಲಿ ಈಗ ಯಾರಾದರೂ ರೈತರು ನಿಮ್ಮ ಹತ್ರ ಬಂದು ಮಶ್ರೂಮ್ದು ನಮಗೆ ಅಂದರೆ ಅಣಬೆದು ಬೇಸಾಯ ತರಬೇತಿ ಕೊಡಿ ಅಂತ ಕೇಳಿದ್ರೆ ನೀವು ಮಾಡಿಕೊಡ್ತೀರಾ? ಒಂದು ಯಾವುದೋ ಒಂದು FP ಆಗಲಿ ಸಂಘನೇ ಆಗಲಿ ಅಥವಾ ನೀವೇ ಕರಿತೀರಾ, ಹೇಗೆ ಇದು? ನಾವು ಯಾವುದೇ ಒಂದು ತರಬೇತಿಯನ್ನ ಮಾಡಬೇಕಾದ್ರೆ ನಾವು ಕೇವಲ ನಮಗೆ ಬೇಕಾದವ್ರನ್ನ ಸೇರಿಸ್ಕೊಳ್ಳೋದಿಲ್ಲ. ಇಲ್ಲ ಅವರೇ ಬಂದು ನಮಗೆ ಒಂದು ಸಂಘ, ಒಂದು ಸಂಸ್ಥೆ, ಒಂದು FPO ಆಗಿರ್ಬೋದು, ಯಾವುದಾದ್ರೂ ಒಂದು ಗುಂಪು ನಮಗೆ 20 ರಿಂದ 25 ಜನಗಳು ನಮಗೆ ಒಂದು ಗರಿಷ್ಠ ಅಂದ್ರೆ ಒಂದು ತರಬೇತಿ ಸಂಖ್ಯೆ ಅದು. ಅಂಥವ್ರು ನಮಗೆ ಈ ಥರ ವಿಷಯಗಳ ಮೇಲೆ ತರಬೇತಿ ಬೇಕು ಅಂತ ಅವ್ರು ವಾಲಂಟಿಯರ್ ಆಗಿ ಕೇಳಿದಾಗ ನಾವು ಖಂಡಿತ ಪ್ರಯಾರಿಟಿ ಮೇಲೆ ಅವ್ರಿಗೆ ಕೊಡಿಸ್ತೀವಿ. ಒಂದು ಇಂಟ್ರೆಸ್ಟ್ ಇರೋದೇ ಕಡಿಮೆ, ಇಂಟ್ರೆಸ್ಟ್ ಇದ್ದವ್ರಿಗೆ ನಾವು ಅಡಿಷನಲ್ ತರಬೇತಿ, ಹೆಚ್ಚುವರಿ ತರಬೇತಿಯನ್ನು ಕೊಟ್ಟು ಅವ್ರ ಕೌಶಲ್ಯಗಳನ್ನು ವೃದ್ಧಿಪಡಿಸ್ತೀವಿ. ಅದಲ್ಲದೆ ಪ್ರತಿಯೊಂದು ತರಬೇತಿ ಕಾರ್ಯಕ್ರಮಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರತಿನಿತ್ಯ ಏನು ತರಬೇತಿಗಳು ನಡೆಯುತ್ತೆ ಅದನ್ನೆಲ್ಲ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್, ರೇಡಿಯೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತೀವಿ. ಅದನ್ನ ನೋಡಿಕೊಂಡು ಸಹ ಹಲವಾರು ರೈತರು, ಆಸಕ್ತ ರೈತ ಮಹಿಳೆಯರು, ಯುವತಿಯರು, ಗ್ರಾಮೀಣ ಯುವಕರು ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೋತಾರೆ. ಅವ್ರಿಗೂ ಸಹ ನಾವು ಇಂಥದ್ದೇ ಸ್ಪೆಸಿಫಿಕ್ ಆಗಿ ನಾವು ತರಬೇತಿಗಳನ್ನು ಪ್ಲಾನ್ ಮಾಡ್ಕೊಂಡು ಅವರ ನೀಡ್ ಬೇಸ್ಡ್ ಟ್ರೈನಿಂಗ್ಸ್ ಅಂದರೆ ಅವರ ಅವಶ್ಯಕತೆಗೆ ತಕ್ಕದಾದಂತಹ ತರಬೇತಿಗಳನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸದಾ ಹಮ್ಮಿಕೊಳ್ತೇವೆ. ಓಕೆ ಮೇಡಮ್, ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಒಂದು ಕೊಕ್ಕೋ ಕಟಾವು ಯಾವ ಸಂದರ್ಭದಲ್ಲಿ ಮಾಡಬೇಕು, ಮತ್ತು ಅದನ್ನು ಯಾವ ರೀತಿ ಸ್ಟೋರೇಜ್ ಮಾಡಿ, ಮತ್ತು ಮುಂದೆ ಅದಕ್ಕಿರುವ ಅವಕಾಶಗಳೇನು, ಮತ್ತು ಈ ಅಣಬೆ ಬೇಸಾಯದಲ್ಲಿ ಏನೇನು ಅವಕಾಶಗಳಿದ್ದಾವೆ, ಅದನ್ನು ಯಾವ ರೀತಿ ಒಬ್ಬ ರೈತರು ಅಥವಾ ಯಾರೇ ಒಬ್ಬರು ಉದ್ಯೋಗವಾಗಿ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಮೇಡಮ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು.